ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಸೋತಿರೋ ಎಲ್ಲ ಮೋಹರೆಗಳೇ ಸ್ವಲ್ಪ. ಹಾಯ್ ಎಲ್ರಿಗೂ ನಮಸ್ಕಾರ. ನೋಡ್ತಾ 5 ದಿನ ಮುಗ್ದೋಯ್ತು. ಈ ಶುಭ ಶುಕ್ರವಾರದ ಎಪಿಸೋಡ್ಗೆ ನಿಮ್ಮೆಲ್ಲರೂ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇದು ಮಜಾ ವಾರ್ತಾ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ. ಈ ಮಜಾದ ಸಂತೆನಲ್ಲಿ ಮನಸ್ಫೂರ್ತಿಯಾಗಿ ನಗೋದಕ್ಕೆ ರೆಡಿ ಆಗಿರುವಂತ ನಮ್ಮ ಜಡ್ಜಸ್ ನಾವು ವೆಲ್ಕಮ್ ಮಾಡೋಣ. ಮೀಸೆ ಮರಿನಲ್ಲಿ ನಗುವಂತ ನಮ್ಮ ಮಂಗಳೂರಿನ ಮಹಾರಾಜ ಗುರೂಜಿ, ಸ್ವಾಗತ ಸುಸ್ವಾಗತ. ಆಲ್ ದಿ ಬೆಸ್ಟ್. ಆಸೆಗಣ್ಣಲ್ಲಿ ನಗುವಂತ ನಮ್ಮೂರ ಯುವರಾಣಿ ರಚಿ, ನಿಮ್ಗೂ ಕೂಡ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಅನು. ಆಲ್ ದಿ ಬೆಸ್ಟ್ ಗೈಸ್. ಇನ್ನು ನಾವಿಲ್ಲಿರೋದೇ ನಗ್ಸೋದಕ್ಕೆ ಅಂತ ಯಾವಾಗ್ಲೂ ಹೇಳುವಂತ ನಮ್ಮ ಆಸ್ಥಾನ ಕಲಾವಿದರು ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್. ಹಾಗಿದ್ರೆ ಇನ್ಯಾಕೆ ಲೇಟು, ಲೆಟ್ಸ್ ವಾಚ್ ಅವರ್ ಫಸ್ಟ್ ಸ್ಕಿಟ್. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಮ್ಮ ಲ್ಯಾಗ್ ಮಂಜ ರಸಿಕ ಶಿರೋಮಣಿ, ಹೂ ಅಂದ್ರೆ ಲ್ಯಾಗು, ಲ್ಯಾಗು ಅಂದ್ರೆ ಹೂ ಅಂತ. ಆದ್ರೆ ಅಂತ ಲ್ಯಾಗ್ ಮಂಜುನ್ಗುನು ಜೀವನದಲ್ಲಿ ಜಿಗುಪ್ಸೆ ಆಗ್ಬಿಟ್ಟಿದೆ ರೀ. ನಾವೆಲ್ಲರೂ ಅವನ ಹಿತೈಷಿಗಳಾಗಿ ಅವನ ಕಷ್ಟ ಸುಖ ಕೇಳ್ಬೇಕಲ್ವಾ? ಕೇಳ್ಕೊಂಬರೋಣ ಬನ್ನಿ. ಏನ್ ಮಾಡ್ತಾ ಇದೀಯ? ನಾಚ್ಕೊಂತ ಇದೀನ್ರಿ. ಸರಳ, ಇವತ್ತು ನಮ್ಮ ಸಂಸಾರ ಅನ್ನೋ ಸಾಗರದಲ್ಲಿ ಕಾಲಿಡ್ತಾ ಇದೀವಿ. ನಿನಗೇನನ್ಸುತ್ತೆ? ಯಾಕಾದ್ರೂ ಕಾಲಿಟ್ಟಿದೀವೋ ಅನ್ಸ್ತಾ ಇದೆ. ಏನಂದೆ? ನಮ್ ಜೀವನನೇ ಇಡಲ್ಲ ಕಣ್ರಿ. ನೋಡೆ, ನಮ್ ಸಂಸಾರ ಹೆಂಗಿರ್ಬೇಕು ಗೊತ್ತಾ? ನಾನೊಂದ್ ಗಿಡ ತಂದಿದ್ದೀನಿ. ಈ ಗಿಡದ ತರ ಹೂ, ಹಣ್ಣು, ಕಾಯಿ ತರ ಹಚ್ಚ ಹಸಿರಾಗಿರ್ಬೇಕಣೆ. ಇನ್ಮೇಲಿಂದ ನನಗೆ ಆ ಗಿಡ ಬೇರೆ ಅಲ್ಲ, ನೀವು ಬೇರೆ ಅಲ್ಲ ಕಣ್ರಿ. ಮಂಜು ಅಂದ್ರೆ ಆ ಗಿಡ, ಗಿಡ ಅಂದ್ರೆ ಈ ಮಂಜು. ಸರಿ ಕಣೆ, ಕಾಲಿಡಣ. ಸಂಸಾರದಲ್ಲಿ ಕಾಲಿಡಣ ಬನ್ನಿ. ಏನ್ರಿ, ಇಲ್ಲಿ ಕಾಲಿಡಕ್ಕೆ ನಾನು 22 ವರ್ಷ ಕಾಯ್ಬೇಕಾಯ್ತೇನ್ರಿ? ನಾನ್ ಡೈಲಿ ಇಡ್ತಾ ಇದ್ದೆ ಕಣೆ. ಅಂದ್ರೆ ಇದು ನನ್ನ ಮನೆ ಅಲ್ವೇನೆ, ಡೈಲಿ ಓಡಾಡ್ತಾ ಇದ್ದೆ. ಜೋಡಿಯಾಗಿ ಫಸ್ಟ್ ಟೈಮ್ ಅಂದೆ. ನಾನು ಮದುವೆ ಆಗಿರೋದು ನೋಡಿ ಇವರೆಲ್ಲ ಅವನ್ ಜೀವನ ಹಾಳಾಗೋಯ್ತು, ಸರ್ವ ನಾಶ ಆಗೋಯ್ತು, ಎಕ್ಕುಟ್ಟೋಯ್ತು ಅಂತ ಖುಷಿ ಪಡ್ತಾವ್ರೆ. ಅವ್ರಿಗೇನ್ ಗೊತ್ತು, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತ. ಈ ಪ್ರಪಂಚದಲ್ಲಿ ಈ 3 ತರ ಕ್ಯಾಟಗರಿ ಜನ ಇರ್ತಾರೆ ಕಣೆ. ಸಾಧನೆ ಮಾಡಿ ಮದುವೆ ಆಗೋರು, ಓಕೆ, ಮದುವೆ ಆಗಿ ಸಾಧನೆ ಮಾಡೋರು. ಅಡ್ಡಿಲ್ಲ, ನಾನು ಇವೆರಡು ಅಲ್ಲ ಕಣೆ. ಮತ್ತೆ ಮದುವೆನೆ ಸಾಧನೆ ಅಂತ 3ನೇ ಕ್ಯಾಟಗರಿ ನಂದು. ಅಂತ ಇದ್ದು ಸಾಧ್ಯ ಬಿಟ್ರಿ. ಸರಳ, ಇತ್ತೀಚೆಗೆ ಈ ಗಂಡ ಹೆಂಡತಿ ಪ್ರೀತಿ ಬಹಳ ಆರ್ಟಿಫಿಷಿಯಲ್ ಆಗ್ತದೆ. ಯಾವ್ದು ಕಣ್ರಿ ತುಂಬಾ? ಗಂಡ ಆಫೀಸ್ಗೆ ಹೋಗ್ಬಿಟ್ಟು ವಾಟ್ಸಪ್ ಅಲ್ಲಿ ಚಿನ್ನ, ಬಂಗಾರ, ಮುದ್ದು, ಐ ಲವ್ ಯು ಅಂತ ಕಳಿಸ್ತಾರೆ. ಅದ್ರಲ್ಲಿ ಏನ್ ಸ್ವಾರಸ್ಯ ಇದೆ? ಆ ಮೆಸೇಜ್ ಗಳಲ್ಲಿ ಏನು ಫೀಲಿಂಗ್ಸ್ ಇರಲ್ಲ. ಅದೇ ಹೆಂಡತಿ ಮುಂದ್ಗಡೆ ನಿಲ್ಸ್ಕೊಂಡು ಕೈ ಹಿಡ್ಕೊಂಡು ಕಂಡಲ್ ಕಣ್ಣಿಟ್ಟು ನೋಡ್ತಾ ಸರಳ ಐ ಲವ್ ಯು. ಹೆಂಗಿದೆ ಫೀಲು? ಹುಚ್ಚಿಡ್ದಂಗಿದೆ. ಅಲ್ಲ, ಇಷ್ಟು ಚಿಕ್ಕ ವಿಷಯ ಗಂಡಸರಿಗೆ ಯಾಕೆ ಗೊತ್ತಾಗಲ್ಲ ಅಂತ. ಯಾವ ಚಿಕ್ಕ ವಿಷಯ ರೀ? ಐ ಲವ್ ಯು ಅಂತ ಹೇಳೋದು ಕಣೆ. ಮರ್ತೇ ಬಿಡ್ತಾರೆ ಕಣೆ ರೀ. ಯಾವನಾದ್ರೂ ಏನನ್ನಾದ್ರೂ ಮರ್ತ್ಕೊಂಡು ಹಾಳಾಗ್ ಹೋಗ್ಲಿ, ನೀವು ಮಾತ್ರ ನನ್ನನ್ ಮರೆಯಲ್ಲ ತಾನೆ? ಮರೆಯಕ್ ನಾನೇನ್ ದಡ್ಡನೇನೆ? ಮಂಜು ಅಂದ್ರೆ ಪ್ರೀತಿ, ಪ್ರೀತಿ ಅಂದ್ರೆ ಮಂಜು. ಮೇಲ್ ಪ್ರೀತಿ ಮಾಡೋದು ಗೊತ್ತಿಲ್ಲ ನನಗೆ. ಮಲ್ಗೆ 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 ಮಲ್ಗೆ. ಏನ್ ಮಲ್ಕೊಳ್ಳಿ ಅಂದೇನೆ? ಸದಾಶಿವಂಗ್ ಅದೇ ಧ್ಯಾನ ಅಂತೆ. ಅಲ್ಲಿ ಮಲ್ಲಿಗೆ ಹುಮಾರನ್ ಬಂದಿದ್ದಾನೆ ನೋಡಿ. ಓ ಮಲ್ಲಿಗೆ, ಬರಯ್ಯ. ನಮಸ್ಕಾರ ಸರ್. ಏನ್ ಹೆಸರು? ನನ್ನ ಹೆಸರು ಶಾಂತವೀರಪ್ಪ ಅಂತ. ಎಲ್ಲ ಪ್ರೀತಿಯಿಂದ ಶಾಂತು 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 ಅಂತ ಕರೀತಾರೆ ಸರ್. ಚೆನ್ನಾಗಿದೆ ಕಣೆ ಹೆಸರು, ಶಾಂತು. ಹೇಳಿ ಸರ್, ಗೇಣ್ ಬೇಕಾ, ಮೊಳ ಬೇಕಾ, ಮಾರ್ಬೇಕಾ? ಎಲ್ಲ ಪ್ರೆಸ್ಸು 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 ಪ್ರೆಸ್ಸು. ಏನ್ ಮಾಡಿದ್ರಿ ಸರ್? ನೀನೇ ಹೇಳ್ದಲ್ಲ ಪ್ರೆಸ್ಸು ಅಂತ. ನಾನು ಈ ಪ್ರೆಸ್ ಹೇಳಿಲ್ಲ ಸರ್, ಪ್ರೆಸ್ಸು ಪ್ರೆಸ್ಸು ಅಂದೆ. ಅಲ್ಲೇ ಇಂಗ್ಲಿಷ್ ಜ್ಞಾನ ಬೆಳೆಸ್ಕೊಳ್ಳಲೆ, ಹಂಗಲ್ಲ ಹೇಳೋದು. ಇಂಗ್ಲಿಷ್ ಅಲ್ಲಿ ಸ್ಪೆಲ್ಲಿಂಗ್ ಏನ್ ಗೊತ್ತಾ? ಏನು? FREZYS, ಫ್ರೆಶ್. ಬಹಳ ಚೆನ್ನಾಗಿ ಹೇಳಿದ್ರಿ ಸರ್ ಸ್ಪೆಲ್ಲಿಂಗ್. ಹೇಳಿ ಸರ್, ಮೊಳ ಬೇಕಾ, ಮಾರ್ಬೇಕಾ? ಬುಟ್ಟಿನೇ ಕೊಡು. ನಿನ್ನ ಹತ್ರ ಲಾರಿ ಇದೆಯಾ? ಯಾಕೆ ಸರ್? ಅದ್ರಲ್ಲಿ ಹೂವಿದ್ರು ಕೊಟ್ಬಿಡು. ಓಹೋ, ಗೊತ್ತಾಯ್ತು ಸರ್.
ಹೊಸ್ದಾಗ್ ಮದ್ವೆ ಆಗಿದ್ದೀರಾ ಅಂತ ಅನ್ಸುತ್ತೆ. ಮುಖದಲ್ಲಿ ಕಡೆ ಎದ್ದು ಹೊಡಿತಾ ಇದೆ. ಕಾಸು ತಗೋ. ಸರಿ ಸರ್. ಸರ್ ಬರೀ 200 ರೂಪಾಯಿ, 200 ರೂಪಾಯಿ ಚೇಂಜ್ ಇಲ್ಲ ಸರ್. ನಾನು ಕೇಳಿದ್ನೇನೋ. ಗೊತ್ತಾಯ್ತು ಸರ್. ಮಂಜು ಅಂದ್ರೆ ಮಲ್ಗೆ, ಮಲ್ಗೆ ಅಂದ್ರೆ ಮಂಜು. ಗೊತ್ತಾಯ್ತು ಸರ್. ಬರ್ತೀನಿ ಸರ್. ಸರ್ ಶಾಂತವೀರಪ್ಪನವ್ರೆ, ಅಯ್ಯೋ ಶಾಂತರಾಗಿ ಯಾಕೆ ಹೇಳ್ತಾ ಇದ್ದೀರಾ? ನನ್ ಮದ್ವೆ ಆಗಿ 3 ತಿಂಗಳಾಯ್ತು ಸರ್. ಅಯ್ಯೋ ಮದುವೆ ಆದ್ರೆ ಖುಷಿ ಪಡ್ಬೇಕನ್ರಿ, ಹೇಳ್ತಿರಲ್ರಿ. 3 ತಿಂಗಳಿಗೆ ನನ್ನ ಹೆಂಡತಿ ಸತ್ತೋಗ್ಬಿಟ್ಲು ಸರ್. ದೇವರಮ್ಮ ಪಾಪ, ಏನಾಗಿತ್ತು? ಮಜಾ ಬರ್ತಾ ನೋಡ್ಬೇಕು, ಮಜಾ ಬರ್ತಾ ನೋಡ್ಬೇಕು ಒಂದು ಸರ್. ಕರ್ಕೊಂಬಂದ್ ಮೊದಲೇ ಸೀಟಲ್ಲೇ ಕೂರ್ಸಿದ್ದೆ ಸರ್. ಆ ಮಂಜು ಪಾವಗಡ ಸ್ಕಿಟ್ ನೋಡಿ ಚಿಡಿಸ್ಕೊಂಡು ಸತ್ತೋಗ್ಬಿಟ್ಲು ಸರ್. ಬೇಡ, ಆ ಮಂಜು ಪಾವಗಡನ ಹಂಗೆ ಜನಗಳನ್ನ ನಗ್ಸಿ ನಗ್ಸಿ ಸಾಯಿಸ್ಬಿಡ್ತಾನವ. ಸರ್ ನನ್ನ ಹೆಂಡತಿ ನಕ್ಕು ಸಾಯ್ಲಿಲ್ಲ ಸರ್. ಮತ್ತೆ ಆ ಮಂಜು ಪಾವಗಡನ ಮುಖ ನೋಡೇ ಸತ್ಬಿಟ್ಲು. ಚೆನ್ನಾಗಿರಿ ಸರ್. ನಿಮ್ ಹೆಂಡತಿ ನೋಡ್ತಾ ಇದ್ರೆ ನನ್ನ ಹೆಂಡತಿನೇ ನೋಡ್ದಂಗ ಆಗ್ತಿದೆ ಸರ್. ಹೋಗ್ರಿ ಸರ್, ಹೋಗ್ರಿ. ಸರಿ ಸರ್ ಬರ್ತೀರಿ. ಮಂಜು ಅಂದ್ರೆ ಮಲ್ಗೆ, ಮಲ್ಗೆ ಅಂದ್ರೆ ಮಂಜು. ಬರ್ತೀನಿ ಸರ್, ಬರ್ತೀನಿ ಸರ್. ಅಲ್ಲ ಇವನ್ ಮಲ್ಗೆ ಮಲ್ಗೆ ಅಂತ ಇದ್ಯಾವ್ದು ಬೇರೆ ಹೂವು ಕೊಟ್ಬಿಟ್ಟು ಹೋಗ ಅವ್ನ ಕಣೆ. ಇರ್ಲಿ ಬಿಡಿ. ಏನ್ರಿ ತನ್ನ ಗಂಡ ಹೆಂಡತಿಗೆ ಒಂದಿಷ್ಟು ಮಲಗೆ ತಂದು ಕೊಡಕ್ಕೆ ಹೇಳ್ತಾರೆ, ನೀವೇನ್ರಿ ಬುಟ್ಟಿಗಟ್ಲೆ ಹೂ ತಂದು ಕೊಟ್ಟಿದ್ದೀರಾ? ಎಲ್ಲ ಗಂಡಂದ್ರ ತರ ಅಲ್ಲ ಕಣೆ ನಾನು, ಸಪರೇಟ್. ಥ್ಯಾಂಕ್ಸ್ ಅಂದ್ರೆ ರೀ ಅಂದ್ರೆ ಪಂದ್ರೆ ಗಿಂದ್ರೆ ಬಂದ್ರೆ ಇವೆಲ್ಲ ನನ್ಗೆ ಹೇಳ್ಬೇಡ ಕಣೆ. ಹೆಸರು ಹಿಡಿದ್ ಕರಿ. ಆಯ್ತು ಬಿಡಲ್ಲ ಮಂಜ. ಯಾಕೇನಾಯ್ತು? ಹುಚ್ಚಿಡಿತಾ ಇದೆ ಕಣೆ. ರೀ ಈ ಹೂ ನಂಗೆ ಮುಡ್ಸಿ ಅಂತ ಹೇಳೋಣ ಅನ್ಕೊಂಡೆ, ಇದೆಲ್ಲ ಮುಡ್ಕೊಂಡ್ರೆ ಚೆನ್ನಾಗಿರಲ್ಲ. ಈ ಹೆಂಗಸ್ರು ಬಹಳ ಅಲ್ಪ ತುಪ್ರು. ಅವ್ರು ಕೇಳದೆ ಇಷ್ಟು, ಒಂದು ಮಳ ಹೂವ ಕೊಡಿಸ್ಬಿಟ್ರೆ ಸಾಕು ಗಂಡಂಗೋಸ್ಕರ ತನ್ನ ಪ್ರಾಣನೇ ಬಿಟ್ಟು ಬಿಡ್ತಾರೆ ಅನ್ನೋ ಸತ್ಯನ ಈ ಗಂಡಸ್ರು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಸರಣ? ಹೂ ತಂದು ಕೊಡದೆ ಇರೋರು ಒಬ್ಬ ಗಂಡಸ್ರ. ಪ್ರತಿಯೊಬ್ಬ ಹೆಣ್ಮಗಳಿಗೂ ಹೂ ಕೊಡಿಸ್ಬೇಕು ಅಂತ ನಾನು ಧರಣಿ ಮಾಡ್ತೀನಿ, ಸತ್ಯಾಗ್ರಹ ಮಾಡ್ತೀನಿ. ಯಾರು ಕೊಡಿಸ್ಲಿಲ್ಲ ಅಂದ್ರೆ ನಾನೇ ಹೋಗಿ ಕೊಟ್ಟು ಬರ್ತೀನಿ. ಅಂದ್ರೆ ಅವ್ರ ಗಂಡಂದ್ರ ಗೆಳಿ ಅವ್ರ ಕೊಡಿಸ್ತೀನಿ ಅಂದೆ. ನಡಿ, ಇದೇ ಖುಷಿಲಿ ಸ್ವರ್ಗ ನೋಡೋಣ. ಗಂಡ ಅಂದ್ರೆ ಗಿಡ, ಗಿಡ ಅಂದ್ರೆ ಗಂಡ ಅಂತ ಅರ್ಧ ಎಲೆ ಹೂವನೇ ಉದ್ರೋಗ್ಬಿಟ್ಟವೆ ಒಂದೇ ವರ್ಷಕ್ಕೆ. ಏನೋ ಮದುವೆ ಅಂದ್ರೆ ಬಹಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ, ಹೊಸ್ದಾಗ ಅಷ್ಟೇ ಜೋರು. ಅದೇನೋ ಹೇಳ್ತಾರಲ್ಲ, ಅಗಸ ಹೊಸ್ದಾಗಿ ಬಟ್ಟೆನ ಎತ್ತೆತ್ತು ಒಗಿತಾನಂತೆ, ಸುಸ್ತಾದ್ಮೇಲೆ ಕುಕ್ ಸೈಡ್ಗೆ ಇಡ್ತಾನಂತೆ. ನನಗೂ ಈ ಚಿಕ್ಕ ವಯಸ್ಸಿಂದ ಕ್ರಿಕೆಟ್ನ ಸ್ಟೇಡಿಯಂ ಅಲ್ಲೇ ಲೈವ್ ಆಗಿ ನೋಡ್ಬೇಕು ಅಂತ ಆಸೆ ಇತ್ತು. ಸ್ಟೇಡಿಯಂಗೆ ಹೋಗಿ ನೋಡ್ದೆ, ಅದಕ್ಕಿನ್ನ ಟಿವಿಲಿ ನೋಡೋದೇ ಬೆಸ್ಟ್. ಮಲ್ಲಿಗೆ ಹೂವೆ ಮಾತಾಡಿ ಮಾತಾಡಿ, ಓ ಮಲ್ಲಿಗೆ ಹೂವೆ ಮಾತಾಡಿ ಮಾತಾಡಿ, ಓ ಮಲ್ಲಿಗೆ ಹೂವೆ ಮಾತಾಡಿ. ಸರಳ ಬಾಯಿಲೆ ಮಲ್ಲಿಗೆ ಹೂವೆ ನಂಗೊಂದು ಡೌಟ್ ಕಣೆ. ಹೇಳ್ರಿ. ಅಲ್ಲ, ಮದುವೆ ಆದ್ಮೇಲೆ ಬರೀ ಈ ಹೆಂಗಸ್ರೇ ಖುಷಿಯಾಗಿರ್ತಾರೆ, ಗಂಡಸ್ರಾಗ ಡಲ್ಲಾಗಿರ್ತಾರೆ. ಅದೇ ಹೆಂಗಸರಿಗಿರೋ ತಾಕತ್ತು. ಇನ್ನೊಂದು ವಿಚಾರ, ಏನೋ ಸಂಸಾರ ಅಂದ್ರೆ ಇದೇ ಮಂಜು. ಸಂಸಾರ ಅಂದ್ರೆ ಅದೇನಾ? ನಾನು ಏನೇನೋ ಅನ್ಕೊಂಡಿದ್ದೆ. ನನ್ನ ಮದುವೆಗೂ ಸುಮಾರು ಜನ ಸಂಸಾರಸ್ಥರು ಬಂದಿದ್ರು. ಒಬ್ರಾದ್ರೂ ಸಂಸಾರ ಅಂದ್ರೆ ಹಿಂಗೆ ಅಂತ ಹೇಳಲೇ ಇಲ್ಲ. ನಾನು ಹಾಳಾಗಿ ಹೋಗ್ಲಿ ಅಂತಾನೆ ಹೇಳಿಲ್ಲ ಅನ್ಕೋತೀನಿ. ಈ ಹೆಂಗಸ್ರಿಗೆ ಶತ್ರು ಅಂತಾರೆ, ಆಹಾ ಗಂಡಸರಿಗೆ ಶತ್ರು. ಮಲ್ಲಿಗೆ 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 ಮಲ್ಲಿಗೆ. ಹಾಯ್ ಮಂಜು ಸರ್. ಏನ್ ಸರ್ ಬೇಜಾರಿದ್ದೀರಿ? ಏನಪ್ಪ ಶಾಂತವೀರಪ್ಪ? ಹೂ ತಗೊಳ್ಳಿ ಸರ್. ಅಲ್ಲ ಕಣಯ್ಯ, ವರ್ಷ ಕಳೆದಿದ್ದೇ ಗೊತ್ತಾಗ್ಲಿಲ್ಲ ನೋಡು. ನನಗೂ ಕಳೆದಿದ್ದೇ ಗೊತ್ತಾಗ್ಲಿಲ್ಲ ಸರ್, ಆದ್ರೆ ಚಾರ್ ಮಾತ್ರ ಹಂಗೆ ಉಳಿಸ್ಕೊಂಡಿದ್ರಿ ಸರ್. ನಿನ್ಗೊಬ್ಬನು ಕಾಣಿಸ್ಬೇಕು ನೋಡು. ಎಷ್ಟು ಕೊಡಿ ಸರ್ ಹೂವ? ಒಂದ್ ಮಳ ಕೊಡು ಸಾಕು. ಒಂದ್ ಮಳ? ಇದೇನ್ ಸರ್, ಇಷ್ಟ ದಿನ ಹೂ ಕೊಡ್ತಿದ್ದೆ, ಒಂದ್ ಬುಟ್ಟಿ ಒಂದ್ ಲಾರಿ ತಗೊಂತಿದ್ರಿ, ಈಗೇನ್ ಬರೀ ಒಂದ್ ಮಳ ತಗೊಂತಿದ್ರಿ? ಅನ್ನ ಬೆಂದಿದೆ ಇಲ್ಲ ಅಂತ ಒಂದ್ ಅಗಳು ಇಸಿದ್ರೆ ಸಾಕಣ, ತಪ್ಪಲೆ ಎಲ್ಲ ಇಸ್ಕ ಅವಶ್ಯಕತೆ ಇಲ್ಲ ಸರ್. ಆದ್ರೂ ಒಂದೇ ವರ್ಷಕ್ಕೆ ಏನ ಹೇಳದ್ ಕೇಳು, ಸ್ಪೀಡ್ ಚೆನ್ನಾಗಿದೆ ಅಂತ ಒಂದ್ ಸ್ವಲ್ಪ ತಿನ್ಬೋದು. ಊಟ ತಿಂಡಿ ಬಿಟ್ಟು ಬರೋ ಸ್ವೀಟ್ ನ ತಿನ್ನಕ್ಕಾಗುತ್ತೇನಾ? ಕರೆಕ್ಟ್ ಸರ್, ನೀವ್ ಹೇಳಿದ್ ಕರೆಕ್ಟ್. ಹೂ ಇಟ್ಕೊಳ್ಳಿ, ಆದ್ರೆ ಬೇಜಾರಾಗಿ ಮಾತ್ರ ಹೂ ಇಸ್ಕೋಬೇಡಿ ಸರ್. ಒಳ್ಳೆ ಎನರ್ಜಿಲಿ ಇಸ್ಕೊಳ್ಳಿ. ನಿಮ್ ಹೆಂಡತಿ ನೋಡಿದ್ರೆ ನನ್ನ ಹೆಂಡತಿನೇ ನೋಡ್ದಂಗ ಆಗುತ್ತೆ ಸರ್. ಬರಲ್ಲ ಸರ್? ಬಾಯ್ ಸರ್. ಮಂಜು ಅಂದ್ರೆ ಮಲ್ಗೆ, ಮಲ್ಗೆ ಅಂದ್ರೆ ಮಂಜು ಸರ್. ಅಲ್ಲ ಕಣೆ, ದುಡ್ಡಾದ್ರು ಏನ್ ಬೇಡ, ಹಂಗೆ ಇಟ್ಕೊಳ್ಳಿ ಸರ್. ಬಾಯ್ ಸರ್. ಏನ್ ಮಲ್ಗೆನೋ ಅದೇನ್ ಮಂಜನೋ. ಅಮ್ಮ, ಓಹೋ, ಯಜಮಾನ್ರೆ ಸುಮ್ನೆ ಕುತ್ಕೊಬಿಟ್ಟಿದ್ದೀರಾ? ಇನ್ನೇನ್ ಮಾಡೋಣ? ಅಲ್ಲ, ಊಟ ತಿಂಡಿ ಏನಾದ್ರು ಮಾಡ್ತೀರಾ? ಸ್ವಲ್ಪ ತಗೋಬರ್ರಿ. ಹಾ ತಗೊಂಬಾರೆ. ಊಟ ತಿಂಡಿ ಅಂತ ಹೇಳಿದ ತಕ್ಷಣ ತಗೊಂಬಂದ್ ತಿನ್ಬಿಡಿ. ನಿಮ್ಮ ಅಮ್ಮನ ಹಂಗೆ ತಿನ್ 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 ಸತ್ತೆ ಹೋಗ್ಬಿಟ್ಲು. ನೀವು ತಿನ್ 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 ಹೊಟ್ಟೆ ಹೆಂಗ್ ಬೆಳೆಸ್ಕೊಂಡಿದಾರ ನೋಡಿ.
ಅಲ್ಲ ಟೀ ಏನಾದ್ರು ಸ್ವಲ್ಪ ಟೀ ಪಿತ್ತ ಕಣ್ರಿ, ಕುಡಿಬಾರ್ದು. ಅಯ್ಯೋ ಅಯ್ಯೋ, ಟೀ ಯಾರಾದ್ರೂ ಕುಡಿತಾರ? ಹಗ್ಲ ಇಡೀ ಟೀ ಕುಡಿತಾನೇ ಇರಿ. ಕಾಫಿ ಆದ್ರೂ ಕಾಫಿ ಹೀಟ್ ಬಂದು ಕುತ್ಕೊಂಡ್ಬಿಟ್ರೆ ನಿಮ್ಮ ಚಾಕ್ರಿ ಮಾಡೋರು ಯಾರು? ಓ ಶರ್ಬತ್ ಆದ್ರೂ ಶರ್ಬತ್. ಅಯ್ಯೋ ಶರ್ಬತ್ ತಂಪು, ನೀವು ತಣ್ಣಗ ಕುತ್ಕೊಂಡ್ಬಿಟ್ರೆ ನನಗತಿ ಏನ್ರಿ? ಓಲ್ ವಿಷನಾರು ತಂದು ಬಡಿ ಅತ್ತ ಸಾಯ್ತೀನಿ ಅತ್ತಾಗೆ. ಇಷ್ಟು ಬೇಗ ಸಾಯ್ಬೇಡ್ರಿ, ಒಂದ್ 10 ವರ್ಷ ವೇಟ್ ಮಾಡಿ, ನಾನೇ ಕಲ್ಸ್ಕೊಡ್ತೀನಿ. ಏನಾದ್ರು ಬೇಕಾ ಅಂತಾಳೆ, ಕೇಳಿದ್ರೆ ನೀನ್ ಪಿತ್ತ ನೆಗಡೆ ಕೆಮ್ಮು ಅಂತ. ಸರಿ, ಹೂನನ್ ಬಂದಿದ್ದೇನ್ರಿ? ಬಂದಿದ್ದ. ಹೂ ತಗೊಂಡ್ರಾ? ತಗೊಂಡೆ. ಎಷ್ಟ್ ತಗೊಂಡ್ರಿ? ತಗ. ಏನ್ರಿ ಇದು, ಇಷ್ಟ ಹೂ ತಗೊಂಡಿದ್ದೀರಾ? ಈ ಮುಷ್ಟಿಗೆ ಇಷ್ಟೇ ಸಾಕ್ಬಿಡು. ಈ ಮದ್ವೆ ಆದಾಗ ಒಂದು ಪುಟ್ಟ ಹೂ ತಗೊಂತಾ ಇದ್ರಿ. ಅವಾಗ ದೋಸೆ ಇತ್ತ ಕಣೆ, ಅವಾಗ ಎನರ್ಜಿ ಇತ್ತು, ಒಂಥರ ಇದಿತ್ತು. ಈಗೇನು ಇಲ್ಲ. ಆಯ್ತು ಬಿಡಿ, ಗಂಟ್ಲು ಹರ್ಕಬೇಡಿ. ಏನ್ರಿ, ಗಂಡಂದ್ರೆ ಹೆಂಡ್ತಿರಿ ಹೂ ಕೊಡೋದೇ ಹೆಚ್ಚು, ಇಷ್ಟು ಅಂತ ಹೇಳಕ್ಕಾಗತ್ತಾ ರೀ? ನಂಗ್ ನಿದ್ದೆ ಬರ್ತಾ ಇದೆ, ಬನ್ನಿ. ಹೋಗ್ ಮಲ್ಕ. ಮಂಜು ಏನ ಹೋಗೆ, ನಾ ಟಿವಿ ನೋಡಿ ಬರ್ತೀನಿ. ಅಯ್ಯೋ ನಿದ್ದೆ ಬರ್ತಾ ಇದೆ, ಬಾ ಮಂಜು. ಗಿಡ ದಿನ ದಿನ ಎಲೆ ಉದುರ್ತಾನೆ ಇದೆ. ಈ ಹೆಂಗಸರಿಗೆ ಯಾಕೆ ಸಾರ್ ಬುದ್ಧಿ ಇಲ್ಲ? ಈ ಪ್ರಪಂಚದಲ್ಲಿ ನಮ್ದು ಅಂತ ಏನು ಇಲ್ಲ. ಮದುವೆಗಿನ್ನ ಮುಂಚೆ ಎಂತೆಂಥ ಬುಕ್ಸ್ ಓದ್ತಾ ಇದ್ದೆ. ಮದುವೆ ಆದ್ಮೇಲೆ ನಿತ್ಯ ಪ್ರಾರ್ಥನಾ ಸ್ತೋತ್ರಗಳು. ಶಕ್ತಿ ಇದಾದ್ರೂ ಓದ್ತೀನಿ. ನೀವು ಓದಿ, ಒಳ್ಳೊಳ್ಳೆ ಸಂದೇಶ, ಒಳ್ಳೊಳ್ಳೆ ಸಾರಾಂಶಗಳು ಸಿಗುತ್ತೆ. ಮಲ್ಗೆ 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 ಮಲ್ಗೆ. ಆಯ್ ಮಂಜು ಸರ್, ಇದೇನ್ ಸರ್? ನಾನು ದಿನ ಹೂ ಕೊಡ್ತಾ ಇದ್ದೀನಿ, ನೀವು ತಗೊಂತಿದ್ದೀರಾ ಒಳಗೆ ಹೋಗ್ತೀರಾ, ತಗೊಂತೀರಾ ಒಳಗೆ ಹೋಗ್ತೀರಾ, ಅದ್ರ ಹೊರಗೆ ಬಂತ. ಸಾರ್, ಪ್ರಪಂಚದಲ್ಲಿ ನನ್ನ ಮನೆ ಬಿಟ್ಟರೆ ಬೇರೆ ಯಾವ ಮನೆನೂ ಇಲ್ಲೇನೋ ನಿನಗೆ? ಮಂಜು ಸಾರ್ ಮಲ್ಗೆ, ಮಂಜು ಸಾರ್ ಮಲ್ಗೆ. ನಾನು ಒಬ್ಬನೇ ಮಲ್ಗೆ ಯೂಸ್ ಮಾಡೋದು, ಬೇರೆ ಯಾರು ಯೂಸ್ ಮಾಡಲ್ಲೇನಾ? ಯಾಕೆ ಸರ್ ಒಂದೇ 2-3 ವರ್ಷಕ್ಕೆ ಹಿಂಗಾಗ್ಬಿಡ್ತಾ ಸರ್? ಮಾತಾಡ್ಬಿಟ್ಟು ಸುಮ್ಮನೆ ಹೋಗ್ತಾರ. ಬರ ಬೈಲ್ ತಗೋ, ಈ ಬುಕ್ ತಗ. ಸ್ತೋತ್ರಗಳು ಓದ್ಕ, ಒಳ್ಳೊಳ್ಳೆ ಸಂದೇಶ ಸಾರಾಂಶಗಳು ಇರ್ತಾವ. ಅರ್ಥ ಆಯ್ತಾ? ಸರಿ ಸರ್, ಬರ್ತೀನಿ ಸರ್. ಆದ್ರೂ ಒಂದ್ ಮೊಳ ತಗೊಂಡಿದ್ರೆ ಹೋಗಲೇ. ಅಲ್ಲ, ಒಂದ್ ಮೊಳ ಹೋಗೋ. ಇಲ್ಲಿ ಮಂಜು ಅಂದ್ರೆ ಮಲ್ಗೆ, ಮಲ್ಗೆ ಅಂದ್ರೆ ಮಂಜು ಸರ್. ಮಂಜು, ನೀನಿಲ್ಲದೆ ನಾನು ಹೇಗಿರಲಿ? ಯಾಕೆ ಹೊಡಿತಾ ಇದೀಯಾ? ಗಂಡಂಗ್ ಮರ್ಯಾದೆ ಕೊಡ್ತಾಗ ಮಂಜು ಮಂಜು ಅಂತೆ. ಆಯ್ತು ರೀ, ಹಿಂಗ್ ಕರಿ. ನಿನಗೇನು ರೋಗ ಬಂತಿದ್ಯಾ ಮರ್ಯ? ಮದ್ವೆ ಆದಾಗ ರೀ ಅಂತ ಕರೆದ್ರೆ ಅಂದ್ರೆ ಪಂದ್ರೆ ಕುಂದ್ರೆ ಚಂದ್ರೆ ಅಂತ ಅನ್ಬೇಡ, ಹೆಸರು ಕರಿ ಅಂತ ಅಂದೆ. ಅವಾಗ ಅಂದೆ ಕಣೆ, ಇವಾಗ ಕರಿಬೇಡ. ನೀವೇ ತಾನೇ ರೂಢಿ ಮಾಡಿದ್ದು. ನಾನ್ ರೂಢಿ ಮಾಡ್ಕೊಂತ ಹೇಳಿದ್ದೆ ಕಣೆ, ಆದ್ರೆ ನೀವು ಅದಕ್ಕೆ ಅಡಿಕ್ಟ್ ಆಗಬಾರ್ದು, ಎಡಿಟ್ ಮಾಡ್ಕೋಬೇಕೆಲ್ಲ. ಹೂನನ್ ಬಂದಿದ್ನಾ? ಏನ ಹೂನನ್ ಬಂದಿದ್ನಾ? ಬಂದಿದ್ದ ಕಣೆ. ಹೂ ತಗೊಂಡ್ರಾ? ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ? ಯಾಕೆ ತಗೋಬೇಕು? ಯಾಕೆ ತಗೋಬೇಕೆ? ಅಲ್ಲ, ಒಂದ್ ಮೊಳ ಆದ್ರೂ ಹೂ ತಗೊಂಡಿಲ್ಲ ಅಂದ್ರೆ ಸತ್ತೋಗ್ತೇನೆ ನೀನು. ಸತ್ತೋಗ್ತೀಯ. ಹೆಂಡತಿಗೆ ಹೂ ಕೊಡ್ಬೇಕು ಅನ್ನಷ್ಟು ತೊಗೊಂಬಂದಿರ್ತೀನಿ ನಿಮ್ಗೆ. ನೀನು ಸತ್ತೋಗೋ, ಒಂದ್ ಲಾರಿ ಹೂ ತಂದು ನೀನ್ ನೆನೆದ ಮೇಲೆ ಸುರಿತೀನಿ. ನಿಂಗೆ ಹೂವ ಸುರಿದೆ ಏನೋ ಅಂತ. ಮದ್ವೆ ಅದು ಹೊಸರಲ್ಲಿ ತಂತಂದು ಇಟ್ಟಿಟ್ಟು ನೀವೇ ತಾನೇ ನನಗೆ ರೂಢಿ ಮಾಡಿ ಸತ್ತಿತ್ತು. ನಾನ್ ರೂಢಿ ಮಾಡ್ತೀನಿ ಕಣೆ, ಅದು ನನ್ನ ಹೋಗ್ಲಿ ಹೇಳಿದ್ನಲ್ಲ, ಎಡಿಟ್ ಮಾಡ್ಕೋಬೇಕು. ಅದನ್ನ ರೂಢಿ ಮಾಡ್ತಾ ಇದ್ದೀನಿ. ಡೈಲಿ ಹೂವ ತಗೊಬನ್ನಿ ಅನ್ನಬಾರ್ದು. ಸರಿ, ಹಾಳಾಗೋಗ್ಲಿ, ನಂಗೆ ನಿದ್ದೆ ಬರ್ತಿದೆ, ಬನ್ನಿ. ಇಷ್ಟೊಂದು ಪ್ರತ್ಯೇಕನು ಜಗಳ ಆಡಿದ್ದು ಕಡೆ ಈ ಟೈಮಲ್ಲಿ ಎಂತ ನಿದ್ದೆನೆ ನಿಂದು? ಅದೆಲ್ಲ ನನಗೆ ಗೊತ್ತಿಲ್ಲ, ನಂಗೆ ನಿದ್ದೆ ಬರ್ತಿದೆ, ಬನ್ನಿ. ನಾನ್ ಬರಲ್ಲ ರೀ, ಬನ್ರಿ. ನಂಗೆ ನನಗೆ ಸೊಂಟ ಮುರಿದೈತೆ ಕಣೆ, ನನ್ನ ಕೈಲಿ ಬರಕ್ಕಾಗಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ, ಬನ್ನಿ ಅಂತ ಅಷ್ಟೇ. ಡಾಕ್ಟರ್ ಹೇಳೋರ ಕಣೆ, ಸೊಂಟ ಸರಿಯಾಗೋವರೆಗೂ ಮಂಚದ ಮೇಲೆ ಹತ್ತಬಾರ್ದು ಅಂತ. ರೀ, ನನಗೆ ನೀವು ನೆಪ ಹೇಳ್ಬೇಡಿ, ಒಳಗ್ ಬನ್ನಿ. ಲೇ, ಪ್ರೀತಿಯಿಂದ ಮಾಡಿದ್ರೆ ಸಂಸಾರ ಕಣೆ, ಬಲವಂತಿಂದ ಮಾಡಿದ್ರೆ ಆರೋಗ್ಯಕ್ಕೆ ಹಾನಿಕಾರ ಕಣೆ. ರೀ, ಒಳಗ್ ಬನ್ರಿ. ಬಾರೆ ನೋಟ ನೋಡೈತೆ, ಕಾಲು ಕೆರದು ನಿಲ್ತೈತೆ. ಬಿಡೆ 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 ಬಿಡೆ.
ವ್ಯಾಪಾರ ಸಿಗುತ್ತೀವ ಹುಡುಗಿರಿಗೆ ಬ್ಯಾಡ ಶಿಕ್ಷೆ ಗಂಡಸ್ರಿಗೆ ಹೆಂಗೋ ಇದ್ವಿ ನಾವು ತಕ ಮಟ್ಟಿಗೆ. ಏನು ಕರ್ಮ ಗುರು ಇದು, ಮದುವೆನೇ ಆಗ್ಬಾರ್ದಾಯ್ತು. ಬ್ಯಾಚುಲರ್ ಆಗಿ ಇದ್ದಿದ್ರೆ ಸೂಪರ್ ಆಗಿರ್ತಾಯ್ತಮ್ಮ. ರೀ ನಾವು ಇದ್ದೆ ಕಂಪ್ಲೀಟ್ ಆಗಿಲ್ಲ ಬನ್ನಿ. ಎಪ್ಪತ್ತು ಅಮ್ಮ ಅಯ್ಯಯ್ಯೋ, 70 ವರ್ಷ ಕಳೆದೇ ಹೋಯ್ತು ಅಮ್ಮ. ಈ 70 ವರ್ಷದಲ್ಲಿ ನಾವೇನಾದ್ರೂ ಸಾಧನೆ ಮಾಡಿದೀವಿ ಅಂತ ಹಿಂದೆ ತಿರುಗಿ ನೋಡಿದ್ರೆ ನಾವು ಸಾಧನೆ ಮಾಡಿದ್ದೇನೂ ಇಲ್ಲ. ನನ್ನ ಹೆಂಡತಿನೇ ಸಾಧನೆ ಮಾಡ್ಬಿಟ್ಟವಳೆ ಮೇಡಮ್. ಏನ್ರಿ ಓಯ್ ಏನೇ ಅಯ್ಯೋ, ಎಲ್ಲೋದ್ರು ಇವ್ರು? ಓ ನಂಗ್ ನಿದ್ದೆ ಬರ್ತಾ ಇದೆ, ಬನ್ರಿ. ಆದ್ರೂ ಇದ್ದು ನನ್ನ ಬಾಳು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ. ಮಲ್ಲಿಗೆ 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 ಮಂಜು ವರ್ಷ ಪೂರ್ತಿ ನಾನು ಹೂ ಆಗ್ತಾ ಇದ್ದೀನಿ. ಹೂ ತಗಂತೀರಾ ಒಳಗ್ ಹೋಗ್ತೀರಾ, ಹೂ ತಗಂತೀರಾ ಒಳಗ್ ಹೋಗ್ತೀರಾ. ನನ್ನ ಸಂಸಾರ ಹಾಳು ಮಾಡಕ್ ನೀನು ಒಬ್ಬ ಇದ್ದೆ ಸಾಕು ಕಣ. ಮಂಜು ಮಂಜು ಮಲ್ಲಿಗೆ ಅಯ್ಯೋಯ್ಯೋ. ಹಾಯ್ ಮುದುಕ, ಹಾಯ್ ನಂಗ್ ನಿದ್ದೆ ಬರ್ತಾ ಇದೆ, ಬಾ. ಒಟ್ಟು ಇವತ್ತು ಏನ್ ಎರಡೆರಡು ಖುಷಿ ಅಂದ್ರೆ ನನ್ಗೆ ಈ ವಾರದಲ್ಲಿ ಒಂದು ಜಗಪ್ಪ ಒಂದ್ ಕಡೆ, ಇನ್ನೊಂದು ಇವನು. ಇದ್ರ ನೋಡಕ್ ಖುಷಿ ಆಗತ್ಕೊಳ. ನಿಮ್ಗೆ ಯಾರಾದ್ರೂ ಟಾರ್ಚರ್ ಕೊಡೋದನ್ನ ನಮ್ಮ ರಚ್ಚಿಗೆ ಎಷ್ಟು ಖುಷಿಯಾಗಿದೆ ಅಂತ ಕೇಳೋಣ. ರಚ್ಚಿ, ನನ್ಗೆ ಶಿವು ನೀನ್ ಮಾಡಿದಂತ ಹಠ ತೊಟ್ಟ ಚಕ್ರವರ್ತಿ ಇವಾಗ ಹಠ ತೊಟ್ಬಿಟ್ಟಿದೆ. ಮಂಜುನ ಫುಲ್ಲು ಸ್ಕಿಟ್ಟಲ್ಲಿ ಮಲಗಿಸ್ಬಿಡ್ಬೇಕು ಅಂತ. ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ, ಮಂಜುದು ನಮ್ ಪಾವಗಾಡಂದೆ. ನೀನ್ ಆಕ್ಟಿಂಗೇ ಮಾಡಿಲ್ಲ ಅಲ್ವಾ ಮಗ, ಯು ಆರ್ ವೆರಿ ನ್ಯಾಚುರಲ್ ಅಲ್ಲ. ನಗ್ತಿದೆ ಒಂದ್ ಕಡೆ, ಖುಷಿ ನಿನಗೆ ಇಂತ ಎಲ್ಲ ಬಂದ್ರೆ. ಅಂತೂ ಇಂತೂ ಏನೋ ಮಾಡಿದ್ಯಲ್ಲ ಸ್ಕಿಟ್ಟಲ್ಲಿ. ಬಂದು ಕಾಣಿದ್ದು ನಿಮ್ಮ ಪರ್ಫಾರ್ಮೆನ್ಸ್ ಅಷ್ಟೇ ನನಗೆ. ಅಂಡ್ ಪಾವಗಡ, ಯು ನೇಲ್ಡ್ ಇಟ್ ಪಾವಗಡ. ಆಸ್ ಯೂಶುವಲ್ ನಿಮ್ಮ ಸ್ಕಿಟ್ ಭಯಂಕರ ಭರ್ಜರಿ ಆಗಿತ್ತು, ಮಜಾ ಸಿಕ್ತು, ಮಜಾ ಬಂತು ನಮ್ಗೂನು. ಸೊ ಆಲ್ ದ ವೆರಿ ಬೆಸ್ಟ್ ಎಲ್ರಿಗೂ. ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಚ್ಚಿ. ಗುರುಜಿ, ಏನು ಆಕ್ಚುಲ್ ಸ್ಕಿಟ್ಟು, ಮದುವೆ ಆದ ತಕ್ಷಣ ಅವಳು ಕರಿತಾಳೆ, ನೀವು ಒಳಗೆ ಹೋಗ್ತೀರಾ, ಕಡ್ಡಿ ಎಲ್ಲ ಆಡ್ಸಿರಾ, ಆಮೇಲೆ ಟಯರ್ಡ್ ಆಗ್ತೀರಾ. ಕಡ್ಡಿ ಎಲ್ಲ ಆಡ್ಸಿದಾಗ ಏನಕ್ಕೆ ಟಯರ್ಡ್ ಆಗಬೇಕು? ಅದು ಯಾವುದೋ ಒಂದು ಗಿಡ ಎಲ್ಲ ಆಡ್ಸಿದ್ರೆ ಅಷ್ಟು ಟಯರ್ಡ್ ಆಗತ್ತಾ? ಎಷ್ಟು ನಾನು ಟ್ರೈ ಮಾಡ್ತೀನಿ ನೋಡೋಣ. ವಾಟ್ ಎವರ್ ಇಟ್ ಇಸ್, ಇಟ್ ವಾಸ್ ಎಂಟರ್ಟೈನಿಂಗ್. ಅರ್ಧ ಪರ್ಫಾರ್ಮೆನ್ಸ್ ಅಲ್ಲಿ ತಿಂದಾಕಿದ್ದೀರಾ. ಬೋತ್ ರಾಗು ಲ್ಯಾಗು ಪ್ಯಾರ್ ಆಸ್ ಯೂಶುವಲ್ ಹಿಟ್ ಆಗಿದೆ. ನಮ್ಮ ಶಿವು ಚೆನ್ನಾಗಿತ್ತು. ಕಂಟೆಂಟ್ ಏನು ಅಂತ ಕೇಳಿದ್ರೆ ಏನು ಅರ್ಥ ಆಗಿಲ್ಲ, ಬಟ್ ಮಜಾ ಇತ್ತು. ಅದೇ ಮಜಾ ಬರ್ತಾ. ಸೀಸನ್ 3 ಮಜಾ ಜೋರು. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಗ್ಸಿದಕ್ಕೆ ಇಷ್ಟೊಂದು ಇದೇ ತರ ಒಳ್ಳೊಳ್ಳೆ ಸ್ಕಿಟ್ಗಳನ್ನ ಮಾಡ್ತಾ ಇರಿ, ಓಕೆನಾ? ಥ್ಯಾಂಕ್ ಯು, ಆಲ್ ದ ವೆರಿ ಬೆಸ್ಟ್. ಸುನಾಮಿ ಸುಂಟ್ರು ಗಾಳಿ ಬರೋ ಮುಂಚೆ ಒಂದು ಸೈಲೆನ್ಸ್ ಇರುತ್ತೆ. ಸಿಂಹ ಬೇಟೆ ಆಡಕ್ಕೂ ಮುಂಚೆನೂ ಒಂದು ಸೈಲೆನ್ಸ್ ಇರುತ್ತೆ. ಹಂಗೇನೆ ನಮ್ಮ ಕಿಡಿ ಕೃಷ್ಣನ ಬರೋ ಮುಂಚೆನೂ ಒಂದು ಸೈಲೆನ್ಸ್ ಇರುತ್ತೆ. ವೆದರ್ ಸರಿ ಇಲ್ಲ ಅಂತ ಕೆಮ್ಮು ಬಂದ್ರೂ ಕೆಮ್ಮದೇನೆ ಸೈಲೆಂಟ್ ಆಗಿ ಸ್ಕಿಟ್ ನೋಡ್ಬೇಕು, ಓಕೆ? ಒಡಿ ಮಗ ಒಡಿ ಮಗ ಒಡಿ ಮಗ ಒಡಿ ಮಗ ಬಿಡಬೇಡ ಅವ್ನ, ಶ್ರೀರಾಮ್ಪುರ ಗಲ್ಲಿ ಸುತ್ತಮುತ್ತ ಬಂದ್ರೆ ಮಂಚ ಎದ್ದು ಬಿಡಬೇಡ ಅವ್ನ. ಈ ಭೂಮಿ
ಮ್ಯಾಗೆ ಹುಟ್ಟಿದ ಮ್ಯಾಗೆ ಸಾವೇ ಕಣೋ, ಈ ಕೈಗೆ ಮಚ್ಚು ಸಿಕ್ಕಿದ ಮ್ಯಾಗೆ ಬದುಕು ಕಣೋ. 4 ವರ್ಷ ಮೆರೆದ್ರಿ ಅಲ್ವಾ? ನಮ್ಮ ಅಣ್ಣ ಅಂದರಾಗಿದ್ದಾನಂತ 4 ವರ್ಷ ಮೆರೆದ್ರಿ. ಲೇ, ನಮ್ಮ ಅಣ್ಣನ್ ಟ್ರ್ಯಾಕ್ ರೆಕಾರ್ಡ್ ಗೊತ್ತೇನ್ರು ನಿಮ್ಗೆ? ಬೇಬಿ ಸಿಟ್ಟಿಂಗ್ ಅಲ್ಲಿ ಬ್ಲೇಡ್ ಅಲ್ಲಿ ಆಟ ಆಡ್ದವನು, LKG ಲಾಂಗ್ ಅಲ್ಲಿ ಆಟ ಆಡ್ದವನು, ಸ್ಕೂಲ್ ಡೇಸ್ ನಲ್ಲಿ ಕೈಗೆ ಕೋಳ ಹಾಕೊಂಡವನು, ಸೂರ್ಯನ್ ಮುಂದೆ ಭೂಮಿ ಸುತ್ತಿದ್ರೆ ಒಂದು ದಿನ, ನಮ್ಮ ಅಣ್ಣ ಏರಿಯಾ ಸುತ್ತಿದ್ರೆ ಒಂದು ಹೆಣ. ಮಳೆ ಬಂದ್ರೆ ಕೊಡೆ ಮಿಸ್ ಆಗ್ಬಹುದು, ನಮ್ಮ ಅಣ್ಣ ಬಂದ್ರೆ ತಿಥಿ ಒಡೆ ಮಿಸ್ ಆಗಲ್ಲ. ಫೆಬ್ರವರಿ 28 ಒಂದು ಮರ್ಡರ್ ಕೇಸ್ ನಲ್ಲಿ ನಮ್ಮ ಅಣ್ಣ ಅಂದರಾದ. ಆದ್ರೆ ನಾವು ಅವನ ಶಿಷ್ಯ ಅಂದ್ರು ಸುಮ್ನೆ ಬಿಟ್ಬಿಡ್ತೀವ? ಫೆಬ್ರವರಿ 29ಕ್ಕೆ ರಿಲೀಸ್ ಮಾಡ್ಬೇಕು ಅಂತ ರಾತ್ರಿ ಓಡಾಡಿ ಒಂದ್ ಬೇಲ್ ತಗೊಂಡ್ ಬಂದ್ವಿ. ಆದ್ರೆ ನಮ್ಗೂ ಅವತ್ತೇ ಗೊತ್ತಾಗಿದ್ದು ಫೆಬ್ರವರಿ 29 4 ವರ್ಷಕ್ಕೊಂದೇ ಸಲ ಬರೋದು ಅಂತ. ಜಸ್ಟ್ ಮಿಸ್. ನಮ್ಮಣ್ಣ 4 ವರ್ಷ ಜೈಲಲ್ಲಿ ಇರ್ಬೇಕಾಗಿ ಬಂತು. ಆದ್ರೆ ಇವತ್ತು ರಿಲೀಸ್ ಆಗ್ತಿದ್ದಾನೆ. ನಮ್ಮ ಅಣ್ಣ ಅಂದ್ರೆ ಸಾಮಾನ್ಯದವನು ಅಲ್ಲ, ಬಿರುಗಾಳಿಗೆ ಬೆವರಿಳಿಸಿದವನು, ಸೈಕ್ಲೋನ್ಗೆ ಸೈಕಲ್ ಓಡಿಸ್ತವನು. ಸಣ್ಗೆ ಅಂದ್ರೆ ಮದ್ವೆ ನೆನಪಾಗುತ್ತೆ, ಗುಂಡ್ಗೆ ಅಂದ್ರೆ ನಮ್ಮ ಅಣ್ಣ ನೆನಪಾಗ್ತಾನೆ. ಬಾರಲ್ಲಿ ಎಷ್ಟು ಕ್ವಾರ್ಟರ್ ಇದೆ ಅಂತ ಕೇಳಬಾರ್ದು, ನಮ್ಮ ಅಣ್ಣಂಗೆ ಎಷ್ಟು ಮೀಟರ್ ಇದೆ ಅಂತ ಕೇಳಬಾರ್ದು. ಲೇ ತಮ್ಮ, ಅಣ್ಣ ಬರೋದು ಇನ್ನೆಷ್ಟೊತ್ತಾಗ್ಬೋದು? ಯಾಕೆ ಅಣ್ಣ ಬರ್ದೆ ಕಾಮಿಡಿ ಆಗ್ತಾ ಇಲ್ವಾ? ಲೇ, ಅಣ್ಣ ಏನ್ ಕಾಮಿಡಿ ಪೀಸೇನಾ? ಟೆನ್ಷನ್ ಆಗ್ತಿದೆ. ವ್ಯವಸ್ಥೆ ಎಲ್ಲ ಕರೆಕ್ಟ್ ಆಗಿ ಮಾಡಿದ್ಯಾ ತಾನೆ? ಎಲ್ಲ ವ್ಯವಸ್ಥೆ ಕರೆಕ್ಟ್ ಆಗಿ ಮಾಡಿದೀನಿ ತಮ್ಮ. ಏನು ನಾನು ಅವನ ತಮ್ಮ ಅಂತ ಇದ್ದೀನಿ, ಅವನು ನನ್ನ ತಮ್ಮ ಅಂತ ಇದ್ದಾನೆ ಅಂತ ಕನ್ಫ್ಯೂಷನ್? ಅಣ್ಣ ಅನ್ಬೇಕು ಅಂದ್ರೆ ಅವನು ಕೇಡಿ ಆಗಿರ್ಬೇಕು, ಅವನ್ ನಡೆದ್ರೆ ಕಾಲಲ್ಲಿ ಕಿಡಿ ಬರ್ಬೇಕು. ಆ ತರ ಬರೋದು ಒಬ್ನೇ, ನಮ್ಮ ಅಣ್ಣ ಕಿಡಿ ಕೃಷ್ಣ. ಸಿಡಿಲ್ ಬಂದ್ರೆ ಮಳೆ ಬರುತ್ತೆ, ಇಲ್ಲಿ ಸೌಂಡ್ ಬಂದ್ರೆ ನಮ್ಮ ಅಣ್ಣ ಬಂದ ಅನ್ಸುತ್ತೆ. ಭಿಕ್ಷೆ ಬೇಡಕ್ಕೆ ಹೊತ್ತು ಗೊತ್ತಿಲ್ವಾ? ಮಗ ಸೈಡ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಮ್ಮ ಅಣ್ಣ ಬರೋ ದಾರಿಲಿ ಇನ್ನೊಂದ್ಸಲ ಕಾಣಿಸ್ಕೊಂಡ್ರೆ ಕೊಂದು ಬಿಡ್ತೀನಿ. ಅವ್ನು ಹೇಳ್ದ ತಾನೆ, ನಾನ್ ಬೇರೆ ಹೇಳ್ಬೇಕಾ? ಕಿಡಿ ಕೃಷ್ಣ ಒಳಗ್ ಕೊಳ್ತೋಗಿರೋ ಅರ್ಶನ ಇದ್ದಂಗಿದ್ದೆ ನೀನು ಕಿಡಿ ಕೃಷ್ಣ. ಈ ಏಟ್ ಎಲ್ಲೋ ತಿಂದಂಗಿದ್ಯಲ್ಲ. ಸೈಡ್ಗೆ ಯಾರ್ಗ ಹೊಡಿತೀಯ? ನಮ್ಮ ಹುಡುಗಂಗೆ ಹೊಡಿತೀಯ? ಈ ಒದೆ ಅಣ್ಣನ ಏಟಿದ್ದಂಗೆ ಇದೆ ಕಣ. ನಾನೇ ಕಂಡ್ರ ಇಲ್ಲ ನೋಡಿ, ಇಲ್ಲಿ ಮಚ್ಚ ನೋಡ್ರ. ನೀರಾ ನೀನ್ ಏನಡ? ನಾವ್ ಪೇಜ್ ಗಟ್ಲೆ ಡೈಲಾಗ್ ಬರ್ಕೊಂಡ್ ಬಂದ್ ಇಲ್ಲಿ ಬಿಲ್ಡಪ್ ಕೊಟ್ರೆ ನೀನೊಳೆ ಮುನ್ಸಿಪಾಲ್ಟಿ ಲಾರಿ ಕೆಳಗ್ ಬಿಚ್ಚತ್ತಿರೋ ಯಜ್ಞ ತರ ಬಂದಿದ್ಯಾ? ನಾನು ಸಿಮ್ಮು ತರಲಿ ಎಂಟ್ರಿ ಕೊಡೋಣ ಅಂತ ಅನ್ಕೊಂಡೆ ಕಣೋ, ಆದ್ರೆ ಯಾರೋ ಕಿತ್ತೋದವ್ರು, ನನಗೆ ಆಗದೆ ಇರೋರು. ನೀವು ಕಳಿಸಿರೋ ಕಾರ್ ಬ್ರೇಕ್ ವೈರ್ನ ಕಿತ್ತಾಕ್ಬಿಟ್ಟವ್ರೆ ಕಣ. ಯಾರೋ ಕಿತ್ತಾಕಿದಲ್ಲಣ್ಣ, ನಾವೇ ಕಿತ್ತಾಕಿದ್ದು. ಅಯ್ಯೋ ಪಾಪಿ ನನ್ನ ಮಕ್ಕನಾಲೆ. ನೀನು ಅಂದ್ರೇನು? ಏನು ನೀನ್ ಆವಾಗ್ಲೇ ಹಂಗೆ ಇನ್ ಈಗ ಕೇಳ್ಬೇಕಾ? ಹೌದಾ? ಹೂ ಅಣ್ಣ. ನೀನ್ ಬರ್ಬೇಕಾದ್ರೆ ದಾರಿಲಿ ಅಡ್ಡ ಬರೋ ಗಂಡ್ಸು ಇನ್ನು ತಾಯಿ ಹೊಟ್ಟೆಲ್ ಹೊಟ್ಟಿಲ್ಲ, ಈ ಭೂಮಿಗೆ ಬಂದಿಲ್ಲ. ನೀನ್ ಯಾರಿಗೂ ಸೈಡ್ ಕೇಳಬಾರ್ದು, ನೀನು ಬರೋ ದಾರಿಲಿ ಯಾರು ಅಡ್ಡ ಬರ್ಬಾರ್ದು. ನೀನ್ ಬರ್ತಾ ಇದ್ರೆ ಒಳ್ಳೆ ರಥದ ಬೀದಿಲಿ ರಾಜ ಬಂದಂಗ್ ಬರ್ಬೇಕು ಅಂತ ನಾವೇ ಕಟ್ ಮಾಡ್ದೋಣ. ಎಣ್ಣಿನಲ್ಲಿ ಯಾವನಾದ್ರೂ ಬ್ರೇಕ್ ಇಲ್ಲದ ಗಾಡಿನ ಓಡಿಸ್ಕೊಂಡು ಹೋಗ್ತಾನೇನೋ. ಅಯ್ಯೋ, ಕುರಿ ಚಿರ್ತೆ ತರ ಎಂಟ್ರಿ ಕೊಡ್ಬೇಕಾದವ್ನ ಕಾಲ್ ಮುರಿದು ಕುರಿ ಮರಿ ತರ ಎಂಟ್ರಿ ಕೊಡಂಗ್ ಮಾಡ್ಬಿಟ್ರಲ್ಲ. ಆಂಬುಲೆನ್ಸ್ ಕರ್ಸ. ಅಣ್ಣ ಅಷ್ಟೊಂದು ಸೀರಿಯಸ್ ಆಗಿದ್ಯಾ? ಇಲ್ಲಾಗ ಇಲ್ಲಿ ನೋಡ್ದೆ, ರಚು ಮೇಡಮ್ ನೋಡ್ತಾ ಇದ್ರಲ್ಲ, ಅದಕ್ಕೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೆ. ಸಾಕತ್ತಾಗಿ ಮಾಡ್ತೀಯಣ್ಣ ನೀನು. ನಿನಗೆ ಅವಾರ್ಡ್ ಕೊಡ್ಬೇಕು. ಇಲ್ಲಿ ಸಾಯ್ತಾ ಇದೀನಿ, ನನ್ನ ಮಕ್ಕಳು ಕಾಮಿಡಿ ಮಾಡ್ತೀರಾ? ಕರ್ಸ್ರ ಆಂಬುಲೆನ್ಸ್. ಇರ ಒಂದ್ ನಿಮಿಷ. ಹಲೋ, ಆಂಬುಲೆನ್ಸ್ ಎಲ್ಲಿದ್ದೀರಾ?
ಇಲ್ಲ ನಮ್ಮಣ್ಣ ಸಾಯ್ತಿದ್ದಾನೆ, ಬೇಗ ಬಂದ್ ಸಾಯ್ರಿ. ಎಲ್ಲಿದ್ರ ಸ್ಪಾಟ್ ಹೇಳಿ. ಎಲ್ಲಿದೀವ ಅಂತ ಗೊತ್ತಾಗ್ತಿಲ್ಲ, ಒಂದ್ ಕಾಡ್ ಮಧ್ಯೆ ಇದೀವಿ. ಇಲ್ಲಿ 2 ಗರ್ಕೆ ಹುಲ್ಲಿದೆ, ಅದ್ ಬಿಟ್ರೆ ಒಂದ್ ಕಾಂಗ್ರೆಸ್ ಗಿಡ ಇದೆ. ಲೊಕೇಶನ್ ಹೇಳು ಅಂತ ಹೇಳಿದ್ರೆ ಗರ್ಕೆ ಹುಲ್ಲಿದೆ, ಸರ್ಕಾರ ಗಿಡ ಇದೆ ಅಂತ ಹೇಳ್ತಿರಲ್ರಿ. ಕರೆಕ್ಟ್ ಆಗಿ ಅಡ್ರೆಸ್ ಹೇಳ್ರಿ. ಲ್ಯಾಂಡ್ ಮಾರ್ಕ್ ಹೋತ್ರ ಯಾವ್ದೋ ರೋಡ್ ಪಕ್ಕ ಇದ್ರೆ ಹೇಳ್ರಿ. ರೀ ಇಲ್ಲಿ ಯಾವ್ದು ಲ್ಯಾಂಡ್ ಇಲ್ಲ, ಇಲ್ಲದ್ರೆ ಮಾರ್ಕ್ ಮಾಡಿ ಹೇಳ್ತಿದ್ದೆ, ಹುಡ್ಕೊಂಡ್ ಬರ್ರಿ. ನೋ ಮಗ, ಅವ್ರು ಯಾವ್ದಾವ್ದು ರೋಡ್ ಪಕ್ಕ ಕೇಳಿದ್ರು, ಇಲ್ಲಿ ಬರೋ ಡೌಟ್ ಅಲ್ಲಿಗೆ ಹೋಗೋಣ. ಹುಷಾರು ಹುಷಾರು. ಹಲೋ, ನೀವಿರೋ ಲೊಕೇಶನ್ ಟ್ರೇಸ್ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲಿದ್ದೀರಿ ನೀವು? ಅದೇ ರೋಡ್ ಪಕ್ಕ ಇರ್ಬೇಕಂದ್ರಲ್ವಾ, ಅದಕ್ಕೆ ರೋಡ್ ಪಕ್ಕ ಬಂದಿದೀವಿ. ನೀವೇನಕ್ಕೆ ಅಲ್ಲಿಗೆ ಹೋದ್ರಿ? ನಾನೇ ಬರ್ತಿರ್ಲಿಲ್ವಾ? ಒಳ್ಳೆ ಕತೆ ಆಯ್ತಲ್ಲ. ಸರಿ ಅಲ್ಲೇ ಇರಿ, ನಾ ಬಂದೆ. ನನಗ್ ಗೊತ್ತಿತ್ತು ಕಣ, ಅವ್ನ ಅಲ್ಲೇ ಬರ್ತಾನೆ ಅಂತ ಗೊತ್ತಿತ್ತು. ಇಲ್ಲಿವರೆಗೂ ಸುಮ್ನೆ ದಣಿಸ್ತಲ್ಲ. ನಡಿ ಅಲ್ಲೇ ಹೋಗೋಣ. ಹಲೋ, ನೀವಿರೋ ಲೊಕೇಶನ್ಗೆ ಬಂದಿದ್ದೀನಿ. ಎಲ್ಲಿದ್ದೀರಿ ನೀವು? ಅದೇ ಅಲ್ಲೇ ಇರ್ಬೇಕಂದ್ರಲ್ವಾ, ಅದಕ್ಕೆ ವಾಪಸ್ ಬಂದ್ವಿ. ರೀ, ಏನ್ ಆಟ ಆಡ್ತಾ ಇದ್ದೀರಾ ನೀವು? ಇವಾಗ ಟೈಮ್ ಇಲ್ಲ, ಸಂಜೆ 5:15 ಆಟಾಡ್ತೀವಿ. ಬೋಡ್ತೀರಾ? ನೀವು ಇಲ್ಲೇ ಇದ್ರನ್ನ ಕರ್ಕೊಂಡು ಹೋಗ್ತೀಯ ತಾನೆ, ಏನಕ್ಕೆ ನೀವು ಅಲ್ಗೋದ್ರಿ? ಇವ್ರೇನೋ ಒಮ್ಮೆ ಅಲ್ಲಿರ್ಬೇಕು ಒಮ್ಮೆ ಇಲ್ಲಿರ್ಬೇಕು ಅಂತ ಆಟ ಆಡಿಸ್ತಿದ್ದಾರೆ. ಬಾರ ಆ ಕಡೆ ಹೋಗೋಣ. ಬರ್ತಾರೆ, ಸಾಯಿಸ್ತಾ ಇದ್ರಲ್ಲ. ಏನಿ ಸುಮ್ಮನೆ ನೀನ್ ಮುಚ್ಕೊಂಡಿರೋ. ನಿನ್ಗಲ್ಲ ಅವನ್ಗೆ. ಅಣ್ಣನ್ ನಿಟ್ಕೊಂಡು ಅವನು ಕಾಮಿಡಿ ಮಾಡ್ತಾ ಇದ್ದಾನೆ, ಅವನು ಸುಮ್ನೆ ಬಿಡ್ಬಾರ್ದು. ನಡಿ ಹೋಗೋಣ. ಅಪ್ಪ ನನ್ನ ಸಾಯಿಸ್ತಿರ್ತಾನ. ಹಲೋ, ಎಲ್ಲಿದ್ದೀರಾ? ಮೊದ್ಲು ನಿಮ್ ಹೆಣ ಎಲ್ಲಿತ್ತೋ ಅಲ್ಲೇ ಇದ್ದೀನಿ. ಏನ್ ಆಟ ಆಡ್ತಾ ಇದ್ದೀರಾ? ನಮ್ಗೇನ್ ಬೇರೆ ಕೆಲಸ ಇಲ್ಲ ಅನ್ಕೊಂಡಿದ್ದೀರಿ ನೀವು? ನಮ್ಮ ಅಣ್ಣ ನಡ್ಕೊಂಡ್ ಬಂದ್ರೆ ಕಾಲಲ್ಲಿ ಕಿಡಿ ಬರುತ್ತೆ, ಆ ಕಿಡಿಯಿಂದ ಬೆಂಕಿ ಹತ್ಕೊಳ್ಳುತ್ತೆ. ಅಂತದ್ರಲ್ಲಿ ನೀನ್ ಯಾವ ನಾಯಿನೋ? ಒಂದೇ ಒಂದ್ ಗರ್ಭ ಹುಟ್ಟಿದ್ರೆ ಬಾರ ಬಾರಲ್ಲೇ. ಮಾತಾಡ್ತಾ ಇದ್ಯಾ ನೀನು? ಮಾತಾಡ್ತೀವಿ ಕಣ. ಏನು ಇವಾಗ ಲೇ, ನೀನು ಪ್ಯಾಕೆಟ್ ಹಾಲೆ ಕುಡ್ದಿದ್ರೆ ನನ್ನ ಮಾತ್ನ ನಾರ್ಮಲ್ ಆಗಿ ತಗೊಂಡು ಸಹಿಸ್ಕೊಂಡು ಉಗ್ದಿದ್ನ ಒರೆಸ್ಕೊಂಡು ಮುಚ್ಕೊಂಡು ಮನೆಗೆ ಹೋಗು. ಇಲ್ಲ ನಿನ್ನ ಸೊಂಟದ ಕೆಳಗೆ ಕಿಡ್ನಿನೇ ಇದ್ರೆ ಬಾರ, ನಾನಿರೋ ಲೊಕೇಶನ್ ಬಾರ ನೋಡ್ಕತೀನಿ. ಬ್ರಿಟಿಷ್ ದಾಟ್ಕೊಂಡು ಹೋಗ್ತಾ ಇದ್ದ ಶತ್ರುನ ಮಿಸ್ಫೈರ್ ಮಾಡಿ ಕರಿತಾ ಇದೆಯಲ್ಲ ಕಣೋ. ಬೇಡ ನೀನು ಅಂದ್ರೇನು? ಏನು ನೀನ್ ಆವಾಗ್ಲೇ ಹಂಗೆ, ಇನ್ನು ಈಗ ಕೇಳ್ಬೇಕಾ? ಹೌದಾ? ನೀನಂದ್ರೆ ಕಿಡಿ 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 ಕೃಷ್ಣ. ಯಾರ್ಲ ಅವನು? ಯಾರ್ಲ ಅವನು? ಸೊಂಟದ ಕೆಳಗೆ ಕಿಡ್ನಿ ಇದೆ ಬಾಂಧವನು. ಏಯ್, ನಿಂತ್ರೆ ನನ್ ಸೊಂಟದ ಹೈಟ್ ಇಲ್ಲ, ನನ್ ಸೊಂಟದ ಕೆಳಗಿರೋ ಕಿಡ್ನಿ ಬಗ್ಗೆ ಮಾತಾಡ್ತೀಯಾ? ಮರಿ, ನಾನು ಹುಟ್ತಾನೆ ರೌಡಿ. ಇದ್ಯಾವುದು ಬೇಡ, ಆರಾಮಾಗಿರೋಣ ಅಂತ ಸುಮ್ನೆ ಆಂಬುಲೆನ್ಸ್ ಓಡಿಸ್ಕೊಂಡು ಡ್ರೈವರ್ ಆಗಿದ್ದೀನಿ. ಅಂತದ್ರಲ್ಲಿ ನೀ ನನಗೆ ಸೊಂಟದ ಕೆಳಗೆ ಕಿಡ್ನಿ ಇದ್ರೆ ಬಾಂತೀಯ? ಯಾರ್ಗವನು ಎಷ್ಟೊಂದು ಬಿಲ್ಡಪ್ ಕೊಟ್ಟಿದ್ದು? ಯಾರ್ಗೆ? ನನ್ನೇ, ನಮ್ಮ ಅಣ್ಣನ್ನೇ ಒಪ್ಕೊಂಡೆ. ಏನು? ನೀನು ಗಟ್ಟಿಗಿದ್ಯಾ ಅಂತ ಒಪ್ಕೊಂಡೆ. ನೀನು ಗಂಡಸೇ ಆಗಿದ್ರೆ, ನಿಮ್ಮ ಅಪ್ಪನ ಮಗನೇ ಆಗಿದ್ರೆ, ನಮ್ಮ ಅಣ್ಣ ಕಿಡಿ ಕೃಷ್ಣನ್ ಮುಟ್ಟ ಅಪ್ಪ ಅಮ್ಮ. ನೋಡಕ್ ಒಳ್ಳೆ ಕತ್ ಮುರಿದಿರೋ ಕೋಳಿ ಇದ್ದಂಗ ಅವನೇ. ಇವನು ಕಿಡಿ ಕೃಷ್ಣನ? ಯಾವಾಗ ಹೇಳ್ತಿದ್ದ? ನಮ್ಮ ಅಣ್ಣ ಕಿಡಿ ಕೃಷ್ಣ ನಾಡ್ಕೊಂಡ್ ಬಂದ್ರೆ ಕಾಲಲ್ಲಿ ಕಿಡಿ ಬರುತ್ತಂತ ಇಡೀ ಊರ್ಗೆ ಗೊತ್ತು. ಅಂತದ್ರಲ್ಲಿ ನಿನ್ನೇನು? ನಮ್ಮ ಅಣ್ಣ ಕಿಡಿ 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 ಕೃಷ್ಣ, ಕಿಡಿ 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 ಕಾಮಿಡಿ ಅಲ್ಲ? ಕಾಮಿಡಿ ಇರ ಅಣ್ಣ, ಎದ್ದೇಳ ಹೋಗೋಣ, ಮಾತಾಡು. ನಾಲ್ಗೆನ ಎಳೆದು ಕೊಯ್ದು ಮಾತಾಡಂದ್ರೆ ಹೆಂಗೋ ಮಾತಾಡ್ಲಿ. ಮೂಗಲ್ ಮಾತಾಡೋಣ.
ನೀನು ಕಿಡಿ ಕೃಷ್ಣ. ನೀನ್ ನೆರೆದು ಬಿಟ್ರೆ ಕಿಡಿ ಬಂದ್ಬಿಡುತ್ತೆ. ಇಲ್ಲ ನೋಡ, ಈ ಸಿಗರೇಟ್ ಹಾಕ್ತೀನಿ ಇವಾಗ. ನೀನು ಕಿಡಿಲಿ ನನಗೆ ಸಿಗರೇಟ್ ಅಣ್ಣ 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 ಎದ್ದೇಳಣ್ಣ. ಇದ್ಯಾವ್ದು ಅಲ್ಲಣ್ಣ. ಈಗ ಕುರಿ ಪ್ರತಾಪ್ ಅಂತವ್ರೆ, ಅವ್ರೇನು ಕುರಿನ? ನಮ್ಮಲ್ಲಿ ಹುಲಿ ಕಾರ್ತಿಕ್ ಅಂತವ್ರೆ, ಅವ್ರೇನು ಹುಲಿನ? ಅವೆಲ್ಲ ಹೆಸರಣ್ಣ, ಸುಮ್ನೆ ಬಿಲ್ಡಪ್. ನನಗೆ ಯಪ್ಪ ಶಿವನೇ ಶಂಭು ಶಂಕರ, ಸುಮ್ನೆ ನಿಂತ್ಕೊಳ್ರ, ನಿಮಗ್ ಕೈ ಮುಗಿತೀನಿ. ನಾನಲ್ಲಿ ಮಾತಾಡ್ತಾ ಇಲ್ವಾ? ಸುಮ್ನೆ ನಿಂತ್ಕೊಳ್ಳಿ. ಅಣ್ಣ ನೀನ್ ಹೇಳ್ದೆ ಅಂತ ಸುಮ್ನೆ ಇದ್ದೀವಿ, ಇಲ್ಲಾಂದ್ರೆ ಇತ್ತು ಅವನ್ಗೆ. ವಿಧಿ ವಿಲಾಸವಿನಿದೇನಹ ಹುಡುಗರು ಬಿಟ್ಟು ಓಡಿಸ್ಬಿಟ್ಯಾ? ಅಣ್ಣ ಅವ್ ಬಚ್ಚ ನನ್ನ ಮಕ್ಕಳು ಹಾಲು ಕುಡಿಯೋ, ಅದಕ್ಕೇನು ಗೊತ್ತಾಗಲ್ಲ. ಸುಮ್ನೆ ನಿಂತ್ಕೊಳ್ರ. ನಮ್ಮ ಅಣ್ಣ ಯಾರು ಅಂತ ಗೊತ್ತು ತಾನೆ? ಕಿಡಿ 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 ಕೃಷ್ಣ. ನಾನು ಕಿಡಿ ನೋಡ್ಬೇಕು. ತೋರ್ಸು ಕಿಡಿ, ತೋರ್ಸು. ಅಣ್ಣಂಗೆ ಅವಮಾನ ಮಾಡ್ತಾ ಇದ್ದೇನೆ ಕಣ. ಅಣ್ಣ ನೀನ್ ನಡಿಯಣ. ಆ ಹೆಸರನ್ನ ನಾನು ಮರ್ಯಾದೆ ಬಿಲ್ಡಪ್ ಇಟ್ಕೊಂಡಿರೋದು ಕಣ. ಅಣ್ಣ ಸುಮ್ನೆ ಕತೆ ಕಚ್ತಾವನೆ. ಈ ನನ್ ಮಗ ನಮ್ಗೆ ಆಪ್ ಇಡ್ತಾನೆ. ನಾವು ಕಿಡಿ ತೋರಿಸ್ತೀವಿ ಕಣ. ಬೇಡ ಕಣ್ರ, ನಿಮ್ ಯವ್ವ ಬೇಡ ಕಣ್ರ, ನಿಮ್ ಕೈ ಮುಗಿತೇನೆ. ನೀನು ಕಿಡಿ ಕೃಷ್ಣ ಮರಿ. ನಾನು ಫೀಲ್ಡ್ ಅಲ್ಲಿ ಇಂಥವ್ರನ್ನ ತುಂಬಾ ಜನ ನೋಡಿದ್ದೀನಿ. ನಾನು ನಿಮ್ಗಳಿಗೇನಾದ್ರು ನಾನು ನೋಡಿದ್ರೆ ನನ್ನ ಹೈಟ್ಗೆ ಮರ್ಯಾದೆ. ಅಣ್ಣ ದಯವಿಟ್ಟು ನನ್ನ ಪ್ರಾಣ ಉಳಿಸಿ, ದಯವಿಟ್ಟು. ಮುಚ್ಕೊಂಡ್ ಮಾಡಲ್ಲ ಸ್ಕಿಟ್ಟು. ನಂದು ಇವಾಗ ಎಕ್ಸಿಟ್. ಅಣ್ಣ ಅಂದ್ರೆ ಕಿಡಿ ಬರಲ್ಲ. ಕಿಡಿ ಬರಕ್ಕೆ ನಾನೇನು ಸೂಸರ್ ಬತ್ತಿ ಲೈಟ್ರು ಬೆಂಕಿ ಕಟ್ಟಿ ಏನೋ. ನೀವು ಶಿಷ್ಯಂದ್ರಲ್ಲ ಕಣೋ, ಎಷ್ಟುಗಳು ಅಂದ್ರೆ ಕಿಡಿ ಬರುತ್ತೆ ಅಂತ ಇಷ್ಟ ದಿನ ನಮ್ಗೆ ಯಾಮಾರಿಸ್ತಾ ಮೋಸ. ಅವ್ವ ನಾನು ಜೈಲಲ್ಲೇ ಚೆನ್ನಾಗಿದ್ನಲ್ಲ ಯವ್ವ. ಗದ್ದೆಲಿದ್ದು ಕಬ್ನ ತಂದು ಗಾಣ ಕೊಡ್ತಾ ಇದ್ದೀರಲ್ಲೋ. ಯಾವನಾದ್ರೂ ನಡ್ಕೊಂಡು ಹೋದ್ರೆ ಕಿಡಿ ಬರುತ್ತಾ? ಕಿಡಿ ಬರುತ್ತಾ? ಅಯ್ಯೋ ಬಿಲ್ಡಪ್ಪಿಗೆ ಹೇಳಿರೋ ಕತೆನ ನಂಬ್ಕೊಂಡು ಸಾಯ್ತಾ ಇದ್ದೀರಲ್ಲೋ. ಇಲ್ಲಿ 3 ಜನ ನಿಂತ್ಕೊಂಡು ಏನೋ ಮಾಡ್ತಾ ಇದ್ದೀರಾ? ಒಂದ್ ಪ್ಯಾಕೆಟ್ ಮಾಲ್ ಇತ್ತು, ಸೇಲ್ ಮಾಡ್ತಾ ಇದ್ವಿ. ಅದೆಲ್ಲ ನಿಂಗೆ ಹಾಕಲೇ. ಎಷ್ಟು ಪ್ಯಾಕೆಟ್ ಸೇಲ್ ಮಾಡಿದ್ರಪ್ಪ? ಒಂದ್ 50 ಸೇಲ್ ಮಾಡ್ದ. ನಿಂಗೂ ಬೇಕಾದ್ರೆ ಹೇಳಿ ತರ್ಸ್ಕೊಡ್ತೀನಿ. ಸುಮ್ಮನೆ ಇರೋ. ನೀ ಸುಮ್ಮನೆ ಇರೋಣ. ಹೌದು, ಇದನ್ನೆಲ್ಲ ಬಿಟ್ಟು ಬೇರೆ ಇನ್ನೇನೇನ್ ಮಾಡ್ತೀರಾ? ಏನಿಲ್ಲ, ಒಂದು 5 ಜನ ಹುಡುಗಿರಿದಾರಲ್ಲ, ಎತ್ತಾಕೊಂಡೋಗಿ ಕೂಡಾಕಿ ದುಡ್ಡು ವಸೂಲ್ ಮಾಡ್ತೀವಿ. ಅವ್ನ್ ಯಾರಂತ ತಿಳ್ಕೊಂಡು ಮಾತಾಡ್ರು. ಅವ್ನ್ ಯಾವನಾದ್ರೆ ನಿಂಗೇನ? ಸುಮ್ಮಿರಲ್ಲೇ, ನಾನ್ ನಿಮ್ಮ ಅಣ್ಣ ಕಣೋ. ಅಣ್ಣ ಗೋಡೆ ಸುಣ್ಣ ಮೆತ್ತ. ಅವ್ನ್ ಯಾವನು ಸಿಕ್ಕಾಪಟ್ಟೆ ಓದಿ ಮೆಂಟ್ಲಾಗ್ ಬಂದಿರೋನು. ಯಾವಾಗ ಮೆಂಟ್ಲು ಅಂತ ಹೇಳ್ತಾ ಇದೀಯಾ? ಗುರು ಏನ ನಿಂದು? ಏನ್ ಇವಾಗ ನಿಂಗ್ ಬೇಕಾಗಿರೋ ಆನ್ಸರ್ ಸಿಕ್ತು ತಾನೆ, ಮುಚ್ಕೊಂಡ್ ಕಳ್ಸ್ಕೊ. ಹೌದು, ಇದಕ್ಕೆಲ್ಲ ಮಾಸ್ಟರ್ ಪ್ಲಾನ್ ಹಾಕೋನ್ ಯಾರು? ಇನ್ಯಾವನು? ನಮ್ಮ ಅಣ್ಣ ಕಿಡಿ ಕೃಷ್ಣ. ನೀವೇ ಎಲ್ಲ ಮಾತಾಡಿ ನನ್ನ ಹೆಸರು ಯಾಕೆ ತೋರಿಸ್ತಾ ಇದ್ದೀರಾ? ನಿನ್ನ ಹೆಸರು ತೋರಿಸ್ತಾ ಇನ್ಯಾರು ತೋರಿಸ್ಬೇಕು? ಅವ್ನ್ ತೋರಿಸ್ಬೇಕಾ? ಇಲ್ಲ ಇವ್ನ್ ತೋರಿಸ್ಬೇಕಾ? ಇಲ್ಲ ಇನ್ಯಾವನ್ನ ತೋರಿಸ್ಬೇಕಾ? ಕಿಡಿ ಕೃಷ್ಣ ಅಂದ್ರೆ ಯಾರು? ನಾನು. ಮತ್ ನಿನ್ನೆ ತೋರ್ಸೋದು. ಏನೋ ಯೋಚನೆ ಮಾಡ್ತಿದ್ಯಾ? ಪೊಲೀಸ್ ಕಳ್ಸ್ತ್ಯಾ? ಕಳ್ಸಲೇ, ಕಳ್ಸು. ಕಂಟ್ರೋಲ್ ರೂಮ್. ಕಂಟ್ರೋಲ್ ಆಗ್ದಿರ ಕೇಳ್ತಿರೋದು. ಕರ್ಸೋ ಪೊಲೀಸು. ಅವರೆಲ್ಲ ಮುಗ್ದಾದ್ಮೇಲೆ ಬರ್ತಾರೆ, ನಮ್ಮ ಅಣ್ಣ ನೇತಾಕೊಂಡು ಹೋಗ್ತಾರೆ, ಏರೋಪ್ಲೇನ್ ಹತ್ತಿಸ್ತಾರೆ, ಇಡ್ತಾರೆ. ತಾನೇ ಇಲ್ಲದೇನೆ ನೀನೇ ಕೊಡ್ತಾ ಇದ್ದೆ. ನೀನ್ ಸುಮ್ನೆ ಇರೋಣ. ನಮ್ಮ ಅಣ್ಣ ಒಂದ್ ಮಾತು ಹೇಳ್ತಿದ್ದ ಗೊತ್ತಾ ನಿಂಗೆ? ಏನು? ನಾನೇ ಹೇಳಿದ್ದೆ. ಹೇಳಿದ್ದೆ, ಪೊಲೀಸ್ ಅಂದ್ರೆ ಜೇನ್ ಗೂಡಿದ್ದಾಗೆ, ಕಲ್ ನೋಡಿದ್ರೆ ಮಾತ್ರ ಬರೋದು ಅಂತ. ಕರ್ಸಲೇ. ಕರ್ಸೋದೇನ ಬಂತು? ಈ ಕರ್ನಾಟಕ ಪೊಲೀಸು ನಿಮ್ ಎದುರುಗಡೆ ಬಂದು ನಿಂತು ಅರ್ಧ ಗಂಟೆ ಆಯ್ತು. ನಿಲ್ಲಿಸ್ಬಿಡ್ಬೇಕು, ಇಲ್ಲಿಗೆ ಎಲ್ಲಾನು ನಿಲ್ಲಿಸ್ಬಿಡ್ಬೇಕು. ಇವತ್ತೇ ಕೊನೆ. ನೀವೆಲ್ಲ ಮಾತಾಡಿರೋದು ಇದರಲ್ಲಿ ರೆಕಾರ್ಡ್ ಆಗಿದೆ. ಮಿಸ್ಟರ್ ಕಿಡಿ ಕೃಷ್ಣ ಸರ್, ಯುವರ್ ಅಂಡರ್ ಅರೆಸ್ಟ್. ತೊಟ್ಲಲ್ಲಿ ಮಲಗಿದ್ದ ಮಗುನ ಕೆಳಗಡೆ ಕೆಡಿ ಬೆಂಕಿ ಹಚ್ಚಿಬಿಟ್ರಲ್ಲ. ಚೆನ್ನಾಗಿದ್ದ ಮೈನ ಕೆರೆದು ಗಾಯ ಮಾಡ್ಬಿಟ್ರಲ್ಲೋ. ಅಣ್ಣ ನೀನೇನ್ ಟೆನ್ಷನ್ ತಗೋಬೇಡ, ಇವತ್ತೇ ರಿಲೀಸ್ ಮಾಡ್ತೀನಿ. ಹಲೋ ನೋಡಿ, ಇವತ್ತು ಫೆಬ್ರವರಿ 29. ನಮ್ಮ ಅಣ್ಣ ಇವತ್ತೇ ರಿಲೀಸ್ ಆಗ್ಬೇಕು. ಅವನ್ಗೊಂದು ಆದಷ್ಟು ಬೇಗ ಬೇಲ್ ರೆಡಿ ಮಾಡಿ. ನೋಡಿ, ಅಣ್ಣ ಫೆಬ್ರವರಿ 29ಕ್ಕೆ ಅಂದರ್ ಆಗಿದ್ದು ಫೆಬ್ರವರಿ 29ಕ್ಕೆ ಬಾಹರ್ ಆಗೋದು ಅಂತ ವರ್ಲ್ಡ್ ರೆಕಾರ್ಡ್ ಆಗ್ಬೇಕು. ಬೇಗ ಬೇಲ್ ರೆಡಿ ಮಾಡ್ರ. ಏನಂದ್ರಪ್ಪ?
ಇವತ್ತೇ ಫೆಬ್ರವರಿ 29ಕ್ಕೆ ಅಣ್ಣ ರಿಲೀಸ್ ಆಗೇ ಆಗ್ತಾನೆ ಅಂದ್ರು. ಚಿನ್ನ ಸ್ವಲ್ಪ ಟೈಮ್ ಎಷ್ಟು ಅಂತ ನೋಡ್ತೀಯಾ? ಮಧ್ಯರಾತ್ರಿ 12 ಗಂಟೆ. ಇವತ್ತು ಮಾರ್ಚ್ 1, ಇನ್ನು ಫೆಬ್ರವರಿ 29 ಬರೋದು ಇನ್ನು 4 ವರ್ಷ ಆದ್ಮೇಲೆ. ಕಿಡಿ ಕೃಷ್ಣಣ್ಣ, ಏನ್ ಕಿಡಿ ನಿಮ್ದು ಸ್ಟೇಜ್ ಮೇಲೆಲ್ಲ ಅಪ್ಪ ತಡ್ಕೊಳಕ್ ಆಗ್ಲಿಲ್ಲಪ್ಪ ನಮ್ಗಂತೂ. ಜಡ್ಜಸ್ ಏನ್ ಹೇಳ್ತಾರೆ ಅಂತ ಕೇಳಬೇಡ. ರಚಿ, ಅಣ್ಣನ್ ಬಿಲ್ಡಪ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಅದಾದ್ಮೇಲೆ ಕಿಡಿ ಕೃಷ್ಣ ಬಂಡೆ ಮೇಲೆ ಅವನು ಕಿಡಿ ಏನೋ ಹಿಂಗ್ ರಬ್ ಮಾಡಿದಾಗ ಕಿಡಿ ಬರುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು ಕಂಡ್ರು. ಕೈಯಲ್ಲೆಲ್ಲ ಮಾಡಿದ್ರೆ ಅಂತ. ಅಷ್ಟೊಂದು ಐರನ್ ಕಂಟೆಂಟ್ ಇದೆಯಾ ಮಗ ನಿನ್ ಬಾಡಿಲಿ ನಂದೀಶಾ. ಬೆಟರ್ ಲಾಕ್ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಚಿ. ಗುರುಜಿ, ಹೈಲೈಟ್ ಇದ್ದು ಡೈಲಾಗ್ಸ್ ಚೆನ್ನಾಗಿತ್ತು, ಪ್ರೆಸೆಂಟೇಷನ್ ಚೆನ್ನಾಗಿತ್ತು, ಪರ್ಫಾರ್ಮೆನ್ಸ್ ಎಲ್ಲ ಒಂದು ಲೆವೆಲ್ ಚೆನ್ನಾಗಿ ಮಾಡಿದ್ದೀರಾ. ಮಜಾ ಬರ್ತಾ ಈ ಸಲ ಜೋರು ಅಂತ ಹೇಳ್ಕೊಂಡು ಇನ್ನ ಜೋರು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಅಂಡ್ ನೆಕ್ಸ್ಟ್ ಟೈಮ್ ತುಂಬಾ ಚೆನ್ನಾಗಿ ಮಾಡಿ, ಓಕೆನಾ? ತುಂಬಾ ಎನರ್ಜಿ ಕೊಟ್ಟು ನಮ್ಮನ್ನೆಲ್ಲರೂ ನಗಿಸಿ. ಓಕೆ, ಡನ್. ಆಲ್ ದ ವೆರಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಊರು ಅಂದ್ರೆ ಇದ್ದೇ ಇರುತ್ತೆ, ಒಂದು ರೋಡು. ಸ್ಟಾರ್ಟ್ ಅಂದ್ಮೇಲೆ ಇರ್ಲೇಬೇಕು ಅಲ್ವಾ ಎಂಡು. ಈ ವಾರದ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಮುಂದಿನ ಸೋಮವಾರ ರಾತ್ರಿ 8 ಗಂಟೆಗೆ ಮತ್ತೆ ಮೀಟ್ ಮಾಡೋಣ, ಮಜಾ ಮಾಡೋಣ. ಅಲ್ಲಿವರೆಗೂ ಮಜಾ ಬರ್ತದೆ. ಎಲ್ಲಾ ಎಪಿಸೋಡ್ಗಳನ್ನ ಊಟ್ನಲ್ಲಿ ಮತ್ತೆ ನೋಡ್ತಾ ಇರಿ. ಅಲ್ಲಿವರೆಗೂ ಟಾಟಾ, ಬೈ, ಟೇಕ್ ಕೇರ್, ಶುಭರಾತ್ರಿ.